ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಅನುಪಮ. ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೇನೆ. ಏನು ಎಲ್ಲ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ ಅಂತ ಅನ್ಸ್ಕೋಬೇಡಿ. ನಾನಿವತ್ತು ಒಂದು ಒಳ್ಳೆಯ ಎಣ್ಣೆಯನ್ನು ತಯಾರು ಮಾಡ್ತಾ ಇದ್ದೇನೆ. ಅದನ್ನು ನೀವು ಫೇಸಿಗೆ ಎಲ್ಲ ಹಾಕ್ಕೊಂಡ್ರೆ ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಆಗ್ತದೆ ಫೇಸ್. ಅಂದರೆ ಮುಖಕ್ಕೆ ನೀವು ಹಚ್ಕೊಂಡ್ರೆ ರಾತ್ರಿ ತುಂಬ ಚೆನ್ನಾಗಿ ಆಗ್ತದೆ. ಅದಕ್ಕಾಗಿ ಈ ರೆಸಿಪಿ ಅಂದರೆ ಈ ಎಣ್ಣೆ ಮಾಡುವ ರೀತಿ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೇನೆ. ರೆಸಿಪಿ ಅಂತ ತಿಳ್ಕೊಡ್ಬೇಡಿ. ಹೇಗೆ ಎಣ್ಣೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಿದ್ದೇನೆ. ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಇದ್ರೆ ಅಥವಾ ದೇವಸ್ಥಾನದಿಂದ ಕೊಡ್ತಾರೆ ತೆಂಗಿನಕಾಯಿ, ತೆಂಗಿನಕಾಯಿ ಕೂಡ ಇದ್ರೆ ಆಗ್ತದೆ. ಇಲ್ಲಿ ನೋಡಿ, ನಾನು 4 ತೆಂಗಿನಕಾಯಿಯನ್ನ ತಗೊಂಡಿದ್ದೇನೆ. ಅದರಲ್ಲಿ ಒಂದು ಸ್ವಲ್ಪ ಸ್ಮೆಲ್ ಬರ್ತದೆ, ಅಂದ್ರೆ ಹಾಳಾಗಿದೆ. ಆದ್ರೂ ತೊಂದರೆ ಇಲ್ಲ. ನೋಡಿ, ಇದರಲ್ಲಿ ಯಾವ ರೀತಿ ಎಣ್ಣೆ ಮಾಡುದು ಅಂತ ತೋರಿಸ್ಕೊಡ್ತೇನೆ ನಾನು. ಇಲ್ಲಿ ನೋಡಿ, ಖಾಲಿ 4 ತುಂಡು ತೆಂಗಿನಕಾಯಿ, ಅಂದ್ರೆ 2 ತೆಂಗಿನಕಾಯಿ ಇದೆ. ಒಂದು ಯೆಲ್ಲೋ ಕಲರ್ ಆಗಿದೆ, ಆದ್ರೂ ಇದನ್ನ ತುರಿದುಕೊಂಡಿದ್ದೇನೆ. ಒಂದೊಂದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. ನೀವು ಕಾಯಿ ಹಾಲು ಹೇಗೆ ತೆಗಿತೀರಿ ನೋಡಿ, ಅದೇ ತರ ಒಂದು ಬಟ್ಟೆಯಲ್ಲಿ ಹಾಕಿ ಅದನ್ನ ಶೋಧಿಸ್ಕೊಳ್ಳಿ. ಒಂದು 2 ಸಾರಿ ಈ ರೀತಿ ಮಾಡ್ಕೊಳ್ಬೇಕು. ಹಾಲನ್ನ ತೆಗೆದುಕೊಳ್ಬೇಕು. ಒಳ್ಳೆ ಹೆಣ್ಕೊಳ್ಳಿ ಮಾತ್ರ, ಒಂಚೂರು ಬಿಡಬೇಡಿ. ಆ ಥರ ಹೆಣ್ಕೊಳ್ಬೇಕು. ಒಳ್ಳೆ ಮಸ್ಲಿನ್ ಬಟ್ಟೆ ಇದ್ರೆ ಬೇಗ ನೀರು ಅಂದ್ರೆ ಹಾಲು ಬರ್ತದೆ. ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ಸ್ಬೋದು, ಆದ್ರೆ ಎಣ್ಣೆ ತಯಾರಾದ ನಂತರ ಆಗುವಷ್ಟು ಖುಷಿ ನಿಮಗೆ ಮತ್ತೆಲ್ಲೂ ಆಗುದಿಲ್ಲ. ನೀವು ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ಇದನ್ನ ನಿಮ್ಗೆ ಅನಿಸ್ತದೆ. ನೋಡಿ ಯಾವ ತರ ಹಿಂಡಿದ್ರೆ ಬರ್ತದೆ ಅಂತ. ನೀವು ಕಾಯಿ ಹಾಲು ಯಾವ ರೀತಿ ತೆಗಿತೀರಿ ಅದೇ ತರ ತೆಗೆದುಕೊಳ್ಳಿ. ನೋಡಿ, ನಾನಿಲ್ಲಿ ಹಿಂಡಿ ತೆಗಿತಾ ಇದ್ದೇನೆ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನ ನೋಡಿ. ಹತ್ರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ, ಆಗ ನಾನು ಮಾಡಿರುವಂತ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ. ನೋಡಿ, ಎಲ್ಲ ಒಳ್ಳೆ ಹಿಂಡ್ಕೊಂಡಿದ್ದೇನೆ. ಇದರಲ್ಲಿರುವ ಚರಟಕ್ಕೆ ನಾನು ಸ್ವಲ್ಪ ನೀರು ಹಾಕಿ ಪುನೊಮ್ಮೆ ಹಾಲನ್ನ ತೆಗೆದುಕೊಳ್ತೇನೆ. ನೋಡಿ, ನಾನು ಇಲ್ಲಿ ಹಿಂಡ್ತಾ ಇದ್ದೇನೆ. ಒಳ್ಳೆ ಹಿಂಡ್ಕೊಳ್ಳಿ, ಒಳ್ಳೆ ಹಾಲು ಬರ್ತದೆ. ನಂತರ ಉಳಿದ ಪಿಂಡಿ ಇದೆ ನೋಡಿ, ಅದನ್ನ ಬಿಸಾಡಬೇಡಿ. ಅದನ್ನ ನೀವು ಒಣಗಿಸಿ ರಂಗೋಲಿ ಪೌಡರ್ ಅಲ್ಲಿ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಡೆಸಿಗೇಟೆಡ್ ಕೋಕೋನಟ್ ಆಗಿ ಮಾಡ್ಕೋಬಹುದು. ಆದ್ರೆ ಇಲ್ಲಿ ನಾನು ತೆಂಗಿನಕಾಯಿದು ಸಿಪ್ಪೆ ಎಲ್ಲ ತೆಗಿಲಿಲ್ಲ, ಅಂದ್ರೆ ಕಪ್ಪಗಿರುವ ಸಿಪ್ಪೆಯನ್ನ ತೆಗಿಬೇಕಿತ್ತು, ತೆಗಿಲಿಲ್ಲ. ಆದ್ರಿಂದ ಇದನ್ನ ನಾನೀಗ ಬಿಸಾಡ್ತೇನೆ. ನೋಡಿ, ಹಾಲು ರೆಡಿ ಆಗಿದೆ. ಇದನ್ನ ನೀವು ಹಾಗೆ ಕುದಿಬರಿಸ್ಕೊಳ್ಬಹುದು, ಆದ್ರೆ ತುಂಬಾ ಗ್ಯಾಸ್ ಬೇಕಾಗ್ತದೆ ನೋಡಿ. ಅದಕ್ಕಾಗಿ ನಾನು ಇದನ್ನ ಫ್ರಿಡ್ಜ್ ಅಲ್ಲಿ ಒಂದು 8 ಗಂಟೆ ಇಟ್ಟಿದ್ದೆ. ಮರುದಿವಸ ಬೆಳಿಗ್ಗೆ ನೋಡಿ, ಮೇಲಿರುವ ಕ್ರೀಮ್ ಅನ್ನು ಮಾತ್ರ ನಾನು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕ್ತೇನೆ. ಅದಕ್ಕಿಂತ ನೀವು ಎಲ್ಲವನ್ನು ಮಾಡ್ಕೊಳ್ಬಹುದು, ಎಲ್ಲವನ್ನ ಪಾತ್ರೆಯಲ್ಲಿ ಹಾಕಿ ಬಿಸಿ ಮಾಡಬಹುದು. ಏನ್ ತೊಂದರೆ ಇಲ್ಲ ನಿಮ್ಗೆ ಆಗ್ಲಿಲ್ಲ ಹೇಳಿದ್ರೆ. ಇಲ್ಲಾದ್ರೆ ಈ ತರ ಮಾಡ್ಕೊಳ್ಳಿ. ಮೇಲಿನ ಕೆನೆ ಮಾತ್ರ, ನೀರು ಬೇರೆ ಕೆನೆ ಬೇರೆ ಕಾಣ್ತದೆ ನಿಮ್ಗೆ ನೋಡಿ. ಅಡಿಯಲ್ಲಿ ನೀರು ಮಾತ್ರ ಇದೆ, ಮೇಲಿನ ಕೆನೆಯನ್ನ ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿ, ಒಂದು ಸ್ಟೀಲ್ ಪಾತ್ರೆಯಲ್ಲಿ ಹಾಕೊಳ್ಳಿ. ನಾನೀಗ ಎಲ್ಲ ತೆಗೆದು ಹಾಕ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ನೀವು ಗ್ರೈಂಡ್ ಮಾಡಿದ ಕೂಡ್ಲೇನೆ ನೀವು ಇದನ್ನ ಕುದಿಬರಿಸಬಹುದು. ಒಂದು ದಿನ ಇಡಬೇಕಂತ ಏನಿಲ್ಲ. ಇದು ನಾನು ಒಂದಿನ ಇಟ್ಟು ಮೇಲಿನ ಕೆನೆ ಮಾತ್ರ ತೆಗೆದು ಇಟ್ಕೊಂಡಿದ್ದೇನೆ ನೋಡಿ. ಈಗ ತೆಗೆದು ಇದನ್ನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಕೆನೆಯನ್ನ ತೆಗೆದು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೇನೆ. ಸ್ವಲ್ಪ ನಿಮ್ಗೆ ಕಷ್ಟ ಅಂತ ಅನ್ಸ್ಬೋದು, ಆದ್ರೆ ತುಂಬಾ ಖುಷಿ ಆಗ್ತದೆ ಮತ್ತೆ. ನೋಡಿ, ಈಗ ಕುದಿ ಬರ್ತಾ ಇದೆ. ಹಾಗೆಯೇ ಬಿಟ್ಬಿಡಿ ಲೋ ಫ್ಲೇಮ್ ಅಲ್ಲಿ. ಕುದ್ದು 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 ಅದು ಬ್ರೌನ್ ಕಲರ್ ಬರಬೇಕು, ಅಲ್ಲಿಯವರೆಗೆ ಅದನ್ನ ಬಿಸಿ ಮಾಡ್ಕೋಬೇಕು. ತುಂಬಾ ನಿಮ್ಗೆ ಇಡೀ ಹಾಲು ಹಾಕಿದ್ರೆ ತುಂಬಾ ಗ್ಯಾಸ್ ಬೇಕಾಗ್ತದೆ ಅಂತ ಈ ರೀತಿ ಕೆನೆ ಮಾತ್ರ ತೆಗೆದು ನಾವು ಹಾಕ್ತೇವೆ. ನೋಡಿ, ಈಗ ಇನ್ನೂ ಆಗ್ಲಿಲ್ಲ, ಬಿಳಿ ಕಲರ್ ಅಲ್ಲೇ ಇದೆ ಇದು. ಇನ್ನು ಬ್ರೌನ್ ಅಂತ ಹೇಳಿದ್ರೆ ತುಂಬಾ ಬ್ರೌನ್ ಕಲರ್ಗೆ ಬರ್ತದೆ, ಅಲ್ಲಿಯವರೆಗೆ ಕಾಯಿಸ್ಕೊಳ್ಬೇಕು. ಆಗ ಎಣ್ಣೆ ಬಿಡ್ತದೆ. ಇದರಲ್ಲಿ ಬರುವಂತದ್ದು ಎಣ್ಣೆ 100% ಪ್ಯೂರ್ ಆಗಿರುವಂತ ಎಣ್ಣೆ. ಆದ್ರಿಂದ ಹೇಳಿದೆ ನಾನು, ಅದ ಎಣ್ಣೆಯನ್ನ ನೀವು ರಾತ್ರಿ ಹೊತ್ತು ಮುಖಕ್ಕೆ ಉಜ್ಕೊಳ್ಳಿ, ಮಲ್ಗಿ. ಮರುದಿವಸ ಬೆಳಗ್ಗೆ ಚೆನ್ನಾಗಿ ಕಾಣ್ತೀರಾ. ನೋಡಿ, ಈ ತರ ಬ್ರೌನ್ ಆಗಿದೆ. ಈಗ ನಾನು ಇದನ್ನ ಸೋಸ್ಕೊಳ್ತೇನೆ. ಗ್ಯಾಸ್ ಅನ್ನು ಆಫ್ ಮಾಡಿದ್ದೇನೆ. ಒಂದು ಯಾವ್ದಾದ್ರು ಗಾಳಿ ಸೂತಿದ್ರೆ ಅದರಲ್ಲಿ ನೋಡಿ ಎಣ್ಣೆ ಯಾವ ರೀತಿ ಬರ್ತಾ ಇದೆ. ತುಂಬಾ ಖುಷಿ ಆಗ್ತದಲ್ಲ ನೋಡುವಾಗನೆ, ನಾವೊಂದು ಎಣ್ಣೆ ಮಾಡಿದ್ದು ಅಂತ. ನೋಡಿ, ಈಗ ನಾನು ಸ್ವಲ್ಪ ಸ್ವಲ್ಪನೇ ಅದರ ಪಿಂಡಿಯನ್ನ ಹಾಕಿ ಒತ್ತಿ ತೆಗೆದು ಎಣ್ಣೆ ತಕೊಳ್ಬೇಕು ನೀವು. ಅದನ್ನು ಕೂಡ ನಾನು ತೋರಿಸ್ತೇನೆ. ನೋಡಿ, ಈಗ ಇಷ್ಟು ಸಿಕ್ಕಿದೆ ಎಣ್ಣೆ. ಬಾಕಿ ಉಳಿದ ಪಿಂಡಿಯಲ್ಲಿ ಎಷ್ಟು ಸಿಗ್ತದೆ ನೋಡುವ. ನೋಡಿ, ಅದನ್ನು ಕೂಡ ಹಾಕಿ ಒತ್ತಿ ಒತ್ತಿ ತೆಗೆದುಕೊಳ್ಳಿ ಎಣ್ಣೆಯನ್ನ. ಹಾಗೆ ಮೇಲಿರುವ ಪಿಂಡಿಯನ್ನ ಬಿಸಾಡಬೇಡಿ. ತೆಂಗಿನಕಾಯಿ ಒಳ್ಳೆ ಇದ್ರೆ ನಿಮ್ಗೆ ತಿನ್ಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ಸ್ವಲ್ಪ ಹಾಳಾದ ತೆಂಗಿನಕಾಯಿ ಆದ್ರೆ ಸ್ವಲ್ಪ ತಿನ್ಲಿಕ್ಕೆ ಆಗುದಿಲ್ಲ. ಅದನ್ನ ಮಕ್ಕಳಿಗೆಲ್ಲ ಕೊಡ್ಬೋದು, ತುಂಬಾ ಟೇಸ್ಟಿಯಾಗಿರ್ತದೆ. ನಾನೀಗ ಎಲ್ಲ ಪಿಂಡಿಯನ್ನ ಸ್ವಲ್ಪ ಸ್ವಲ್ಪನೇ ಹಾಕಿ ಎಣ್ಣೆ ತೆಗಿತಾ ಇದ್ದೇನೆ.
ಖಾಲಿ 4 ತುಂಡು ತೆಂಗಿನ ತುಂಡಲ್ಲಿ ಇಷ್ಟು ತೆಂಗಿನ ಎಣ್ಣೆ ಸಿಕ್ಕಿದೆ. ಹಾಗಾದ್ರೆ ತುಂಬಾ ತೆಂಗಿನಕಾಯಿ ಇದ್ರೆ ಎಷ್ಟು ಎಣ್ಣೆ ಸಿಗ್ಬೋದು ನೋಡಿ. ಪರಿಶುದ್ಧವಾದ ತೆಂಗಿನ ಎಣ್ಣೆ ಇದು. ಇದನ್ನ ನೀವು ಮಕ್ಕಳಿಗೆಲ್ಲ ಹಚ್ಕೋಬಹುದು. ಅದೇ ರೀತಿ ನೀವು ಮುಖಕ್ಕೆ ಕೂಡ ಹಚ್ಕೊಳ್ಳಿ, ತುಂಬಾ ಚೆನ್ನಾಗಿರ್ತದೆ. ನೋಡಿ ಎಷ್ಟು ಬಾಕಿ ಉಳಿದಿದೆ, ಪುಡಿ ಪುಡಿ ಇದೆ. ಇದನ್ನ ತಿನ್ಲಿಕ್ಕೆ ಕೊಡ್ಬೋದು ಒಳ್ಳೆ ತೆಂಗಿನಕಾಯಲ್ಲಿ ಮಾಡಿದ್ರೆ. ಹಾಳಾದ ತೆಂಗಿನಕಾಯಲ್ಲಿ ಮಾಡಿದ್ರೆ ಆಗುದಿಲ್ಲ ತಿನ್ಲಿಕ್ಕೆ. ಈಗ ನೋಡಿ ಎಣ್ಣೆಯನ್ನ ನಾನು ಒಂದು ಕಪ್ಪಲ್ಲಿ ಹಾಕಿದ್ದೇನೆ. ನನಗೆ ಇಷ್ಟು ಎಣ್ಣೆ ಸಿಕ್ಕಿದೆ. ನೋಡುವಾಗ ಎಷ್ಟು ಖುಷಿಯಾಗಿದೆ, ಚೆನ್ನಾಗಿದೆ ಎಣ್ಣೆ ಸಹ ಪರಿಮಳ, ಇಡೀ ಮನೆ ಗಮ್ ಅಂತ ಹೇಳ್ತಿದೆ ತೆಂಗಿನಕಾಯಿ ಎಣ್ಣೆ. ನೋಡಿ ಇದನ್ನ ನೀವು ಕೈ ಕಾಲಿಗೆ ಹಚ್ಬೋದು, ಅಥವಾ ಮಕ್ಕಳಿಗೆ ಮುಖಕ್ಕೆ ಮೈಗೆ ಎಲ್ಲ ಹಚ್ಕೋಬಹುದು, ಅಥವಾ ನೀವು ಇದನ್ನ ಯೂಸ್ ಮಾಡ್ಕೊಳ್ಬಹುದು ಫುಡ್ಡಿಗೆ ಎಲ್ಲ, ಅಂದ್ರೆ ಅಡಿಗೆ ಮಾಡುವಾಗ. ಅಂತೂ 100% ನಷ್ಟು ಪರಿಶುದ್ಧವಾದ ಎಣ್ಣೆ, ಏನು ಮಿಕ್ಸ್ ಇಲ್ಲ. ನೀವು ಇದನ್ನ ಟ್ರೈ ಮಾಡಿ, ಇಷ್ಟ ಆಗ್ತದೆ ನಿಮ್ಗೆ. ಇಷ್ಟ ಆದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ ತಾನೆ, ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಪ್ಯೂರ್ ತೆಂಗಿನೆಣ್ಣೆ ಮಾಡೋದು ಹೇಗಂತ ತೋರಿಸ್ಕೊಟ್ಟಿದ್ದೇನೆ. ಈ ವ್ಲಾಗ್ ಅನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ವ್ಲಾಗ್ ನೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.